ಓಕೆ ಫ್ರೆಂಡ್ಸ್, ಕ್ಲಾಸ್ ಶುರು ಮಾಡೋಣ. ಕಾಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ ಇದೆ 6th ಸೆಮ್ಮಲ್ಲಿ. ಲಾಸ್ಟ್ ಸೆಮ್ಮಲ್ಲಿ ನಿಮಗೆ ಕಾಸ್ಟಿಂಗ್ ಮೆಥಡ್ಸ್ ಅಂತಿತ್ತು. ಸೊ ಕಾಸ್ಟಿಂಗ್ ಮೆಥಡ್ಸ್ ಅಂದರೆ ಇಟ್ಸ್ ಎ ಪಾರ್ಟ್ ಆಫ್ ಕಾಸ್ಟ್ ಅಕೌಂಟಿಂಗ್. ಸೊ ಅಲ್ಲಿ ನೀವು ಜಾಬ್ ಕಾಸ್ಟಿಂಗ್, ಬ್ಯಾಚ್ ಕಾಸ್ಟಿಂಗ್, ಕಾಂಟ್ರಾಕ್ಟ್ ಕಾಸ್ಟಿಂಗ್, ಸರ್ವಿಸ್ ಕಾಸ್ಟಿಂಗ್ ಇದೆಲ್ಲ ತಿಳ್ಕೊಂಡ್ರೆ. ಸೊ ಅವೆಲ್ಲ ಜಸ್ಟ್ ಒಂದು ಮೆಥಡ್ಸ್ ಅಷ್ಟೇ, ಟೆಕ್ನಿಕ್ಸು, ಹೇಗೆ ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿ. ಈಗ ಜಾಬ್ ಕಾಸ್ಟಿಂಗ್ ಬರೋದು ಜಾಬ್ ಇಂಡಸ್ಟ್ರೀಸ್ಗೆ, ಬ್ಯಾಚ್ ಕಾಸ್ಟಿಂಗ್ ಬರೋದು ಬ್ಯಾಚ್ ಇಂಡಸ್ಟ್ರೀಸ್ಗೆ, ಆಪರೇಟಿಂಗ್ ಕಾಸ್ಟಿಂಗ್ ಅನ್ನ ಸರ್ವಿಸ್ ಇಂಡಸ್ಟ್ರೀಸ್ಗೆ ಬಳಸ್ತಾರೆ. ಸೊ ಹಾಗೆ, ಸೊ ದೇ ಆರ್ ಅಕೌಂಟಿಂಗ್ ಮೆಥಡ್ಸ್. ಆದರೆ ಇಲ್ಲಿ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸೊ ಕಾಸ್ಟ್ ಮ್ಯೂಟ್ ಮಾಡಿ ಎಲ್ಲ, ಇಲ್ಲಿ ನಾಯ್ಸ್ ಬರ್ತಾ ಇದೆ, ಇಲ್ಲೇನೋ ನಾಯ್ಸ್ ಇದೆ. ಓಕೆ, ಸೊ ಕಾಸ್ಟ್ ಮ್ಯಾನೇಜ್ಮೆಂಟ್, ಈಗ ಮ್ಯಾನೇಜ್ಮೆಂಟ್ ಬೇಸಿಕ್ ಮೀನಿಂಗ್ ನಿಮಗೆ ಗೊತ್ತಿರುತ್ತೆ: ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಇದೆಲ್ಲ. ಸೊ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಕಾಸ್ಟ್ ಹ್ಯಾಂಡ್ಲಿಂಗಿಗೆ ಬಳಸಿದ್ರೆ ಸೊ ಅದನ್ನ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಬರೋದು ಎರಡು: ಕಾಸ್ಟ್ ಕಂಟ್ರೋಲ್ ಮತ್ತೆ ಕಾಸ್ಟ್ ರಿಡಕ್ಷನ್. ಈಗ ಕಾಸ್ಟ್ ಅಂದ್ರೆ ನಿಮಗೆ ಗೊತ್ತಿದೆ, ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎ ಪ್ರಾಡಕ್ಟ್ ಆರ್ ಪ್ರೊವೈಡಿಂಗ್ ಅ ಸರ್ವಿಸ್. ಸೊ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಗುವಂತ ಖರ್ಚು ಅಥವಾ ಒಂದು ಸರ್ವಿಸ್ ಅನ್ನ ಕೊಡೋದಕ್ಕೆ ಆಗುವಂತ ಖರ್ಚು, ಸೊ ಅದನ್ನ ಕಾಸ್ಟ್ ಅಂತೀವಿ. ಕಾಸ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ಸೆಲ್ಲಿಂಗ್ ಪ್ರೈಸ್. ಯಾವಾಗ ನಾವು ಕಾಸ್ಟಿಗೆ ಪ್ರಾಫಿಟ್ ಆಡ್ ಮಾಡ್ತೀವಿ ಆಗ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಕಾಸ್ಟ್ ಟೋಟಲಿ ಬಿಲಾಂಗ್ಸ್ ಟು ದ ಬಿಸ್ನೆಸ್, ಬಿಲಾಂಗ್ಸ್ ಟು ದ ಕಂಪನಿ. ಸೊ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಎರಡು ಬರುತ್ತೆ: ಕಾಸ್ಟ್ ಕಂಟ್ರೋಲ್ ಮತ್ತೆ ಕಾಸ್ಟ್ ರಿಡಕ್ಷನ್. ಸೊ ಎರಡಕ್ಕೂ ಒಂದು ಮೇನ್ ಡಿಫರೆನ್ಸ್ ಅಂದ್ರೆ ಕಾಸ್ಟ್ ಕಂಟ್ರೋಲು ಟೆಂಪರರಿ, ಕಾಸ್ಟ್ ರಿಡಕ್ಷನ್ ಪರ್ಮನೆಂಟ್. ಈಗ ಪ್ರೆಸೆಂಟ್ ಸಿಚುಯೇಷನ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಕೋವಿಡ್ ಕೇಸಸ್ ತುಂಬಾ ಜಾಸ್ತಿಯಾಗಿ ಆಕ್ಸಿಜನ್ ಸಿಗ್ತಾ ಇಲ್ಲ ಹಾಸ್ಪಿಟಲ್ಸ್ ಅಲ್ಲಿ, ಮತ್ತೆ ಬೆಡ್ಸ್ ಸಿಗ್ತಾ ಇಲ್ಲ, ಸೊ ಅನ್ನೋದೆಲ್ಲ ಇದೆ ಕಂಪ್ಲೇಂಟ್ಸ್. ಸೊ ಅದನ್ನ ಕಂಟ್ರೋಲ್ ಮಾಡೋದು ಗೌರ್ಮೆಂಟ್ ಕೈಯಲ್ಲಿದೆ. ಸೊ ಅದು ಜಸ್ಟ್ ಟೆಂಪರರಿ ಅಷ್ಟೇ. ಈ ಸ್ಟೇಟು ಒಂದು 6 ಮಂತ್ಸ್ ಇರ್ಬೋದು, 8 ಮಂತ್ಸ್ ಇರ್ಬೋದು, 1 ವರ್ಷ ಇರ್ಬೋದು. ಸೊ ಇಟ್ ಇಸ್ ಟೆಂಪರರಿ. ತುಂಬಾ ವರ್ಷ ಇದೇ ಸ್ಥಿತಿ ಏನಿರೋದಿಲ್ಲ. ಸೊ ಅದನ್ನ ನಾವು ಕಂಟ್ರೋಲ್ ಅಂತೀವಿ. ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನ ಜಾಸ್ತಿ ಪ್ರೊವೈಡ್ ಮಾಡೋದು, ಹೆಚ್ಚು ಬೆಡ್ಸ್ ಅನ್ನ ಒದಗಿಸೋದು, ವೆಂಟಿಲೇಟರ್ಸ್ ನ ಒದಗಿಸೋದು, ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಅಂತೀವಿ. ಇಟ್ಸ್ ಟೆಂಪರರಿ ಸಿಚುಯೇಷನ್ ಇದು. ಕಾಸ್ಟ್ ರಿಡಕ್ಷನ್ ಅಂತ ಹೇಳಿದ್ರೆ ಅದು ಒಂದು ಪರ್ಮನೆಂಟ್ ಚೇಂಜ್. ಈಗ ಮುಂದೆ ಕೋವಿಡ್ ಬರ್ದೇ ಇರೋ ಹಾಗೆ ವ್ಯಾಕ್ಸಿನ್ ಹಾಕ್ಸೋದು, ಮತ್ತೆ ಅದಕ್ಕೆ ಬೇಕಾಗಿರುವಂಥ ಮೆಷರ್ಸ್ ತಗೊಂಡ್ರೆ ಅದು ಪರ್ಮನೆಂಟ್ ಚೇಂಜ್ ಆಗುತ್ತೆ. ಸೊ ವ್ಯಾಕ್ಸಿನ್ ಹಾಕ್ಸಿದ್ರೆ ಅದು ಬರೋದೇ ಇಲ್ಲ, ಇಮ್ಯುನಿಟಿ ಬೆಳೆಯುತ್ತೆ. ಸೊ ಅದು ರಿಡಕ್ಷನ್ ಅಂತ ಹೇಳ್ಬೋದು, ಪರ್ಮನೆಂಟ್ ಚೇಂಜ್. ಸೊ ಕಂಟ್ರೋಲ್ ಈಸ್ ಟೆಂಪರರಿ, ರಿಡಕ್ಷನ್ ಈಸ್ ಪರ್ಮನೆಂಟ್. ಸೊ ಕಾಸ್ಟ್ ಕಂಟ್ರೋಲ್ನ ಹೇಗೆ ಮಾಡ್ತಾರೆ? ಕೆಲವೊಂದು ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಇದೆ. ಮಾರ್ಜಿನಲ್ ಕಾಸ್ಟಿಂಗ್, ಸೊ ಅದೊಂದು ಟೆಕ್ನಿಕ್ ಇದೆ. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಕಾಸ್ಟ್ ಇನ್ಕರ್ ಟು ಪ್ರೊಡ್ಯೂಸ್ 1 more ಯೂನಿಟ್ ಆಫ್ ಪ್ರಾಡಕ್ಟ್. ಸೊ ಇದನ್ನ ನಾವು CVP ಅನಾಲಿಸಿಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಬಳಸ್ತೀವಿ. ಅಂದ್ರೆ ಬ್ರೇಕ್ ಇವನ್ ಅನಾಲಿಸಿಸ್ ಅಂತ. ಬ್ರೇಕ್ ಇವನ್ ಈಸ್ ಎ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್. ಅಂದ್ರೆ ಹಾಕಿರುವಂತ ಕ್ಯಾಪಿಟಲ್ ವಾಪಸ್ ಬಂದಿದೆ, ಪ್ರಾಫಿಟ್ ಆಗಿಲ್ಲ, ಲಾಸು ಆಗಿಲ್ಲ. ಸೊ ಇಟ್ ಈಸ್ ಬ್ರೇಕ್ ಈವನ್.
ಸೊ ಅದರಲ್ಲಿ ಬಳಸ್ತಾರೆ ಮಾರ್ಜಿನಲ್ ಕಾಸ್ಟಿಂಗ್ ಅಂತ. ಸೊ ಆ ಚಾಪ್ಟರ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಬಳಸ್ತಾರೆ, ಅದೊಂದು ಟೂಲ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಮೆಟೀರಿಯಲ್ ಕಾಸ್ಟ್ ಇಷ್ಟ ಆಗ್ಬೇಕು, ವೇಜಸ್ ಇಷ್ಟ ಆಗ್ಬೇಕು. ಸೊ ಪ್ರತಿಯೊಂದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಹೇಳಿ ಒಂದು ಫಿಕ್ಸ್ ಮಾಡಿರ್ತಾರೆ. ಆಕ್ಚುಯಲ್ ಕಾಸ್ಟು ಅಷ್ಟೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಆದರೆ ಅಷ್ಟಾಗೋದಿಲ್ಲ. ಏನೋ ಒಂದಷ್ಟು ವೇರಿಯನ್ಸ್ ಆಗಿರುತ್ತೆ, ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅಂಥ ಡಿಫ್ರೆನ್ಸಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರೆ. ಸೊ ಅದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಇನ್ನು ಬಡ್ಜೆಟರಿ ಕಂಟ್ರೋಲ್ ಅಂತ ಬರುತ್ತೆ. ಅಂದರೆ ಒಂದು ಬಡ್ಜೆಟನ್ನು ಪ್ರಿಪೇರ್ ಮಾಡೋದು, ಮೊದಲೇ ಒಂದು ಫೋರ್ಕಾಸ್ಟ್ ಮಾಡೋದು. ಗೌರ್ಮೆಂಟ್ ಎಲ್ಲ ಮಾಡ್ತಾರಲ್ಲ, ಗೌರ್ಮೆಂಟ್ ಬಡ್ಜೆಟ್ ಎಲ್ಲ ಮಾಡ್ತಾರೆ. ಸೊ ಅದೇ ಥರ ಒಂದು ಫೋರ್ಕಾಸ್ಟ್ ಮಾಡೋದು. ಇನ್ಕಮ್ಸು ಇಷ್ಟು ಬರುತ್ತೆ, ಎಕ್ಸ್ಪೆನ್ಸಸ್ಸು ಇಷ್ಟ ಆಗುತ್ತೆ, ಸೊ ಅಂತೇಳಿ ಒಂದು ಬಡ್ಜೆಟ್ ಪ್ರಿಪೇರ್ ಮಾಡೋದು. ಸೊ ಅದ್ರ ಪ್ರಕಾರ ಕಾಸ್ಟನ್ನು ಕಂಟ್ರೋಲ್ ಮಾಡ್ತಾ ಹೋಗೋದು. ಮತ್ತು ABC ಕಾಸ್ಟಿಂಗ್ ಅಂತ ಬರುತ್ತೆ, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ. ಸೊ ಎಲ್ಲ ದೀಸ್ ಆರ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಕಂಟ್ರೋಲ್. ಸೊ ಇದೆಲ್ಲ ಟೆಂಪ್ರರಿ. ಸೊ ಕಾಸ್ಟ್ ರಿಡಕ್ಷನ್ ಅಂತ ಹೇಳಿದ್ರೆ ಒಂದು ಪರ್ಮನೆಂಟ್ ಚೇಂಜ್ ತರೋದು. ಸಪೋಸ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದು ಲೇಬರರ್ಸ್ದು. ಸೊ ಯಾವಾಗ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಟೈಮ್ ಕಮ್ಮಿ ತಗೊಳುತ್ತೆ, ಎಫರ್ಟ್ಸ್ ಕಮ್ಮಿ ತಗೊಳುತ್ತೆ, ಮತ್ತು ವೇಸ್ಟೇಜಸ್ಸು, ಲೀಕೇಜಸ್ಸು ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಅಲ್ಲಿ ನಾವು ಅವಾಯ್ಡ್ ಮಾಡ್ಬೋದು ಒಂದಷ್ಟು ಕಾಸ್ಟನ್ನು. ಸೊ ಅದು ಪರ್ಮನೆಂಟ್ ಚೇಂಜ್, ಕಾಸ್ಟ್ ರಿಡಕ್ಷನ್. ಸೊ ಆ ರೀತಿ ಸ್ಟೆಪ್ಸ್ ತಗೊಂಡ್ರೆ ಅದು ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಇನ್ನು ಇಲ್ಲಿ ಇನ್ನೊಂದು ಟರ್ಮ್ ಇದೆ, ಸ್ಟ್ರಾಟಜಿಕ್ ಪೊಸಿಷನಿಂಗ್ ಆಫ್ ಬಿಸ್ನೆಸ್. ಈಗ ಪ್ರೈಸ್ ವಾರ್ ಅಂತ ಆಗುತ್ತೆ ಎಲ್ಲ ಕಂಪ್ನೀಸ್ ನಡುವೆ. ಸೊ ಪ್ರೈಸ್ ವಾರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಕಾಸ್ಟ್. ಯಾವಾಗ ಕಡಿಮೆ ಕಾಸ್ಟಲ್ಲಿ ಒಂದು ಕಂಪನಿ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಆಗ ಕಡಿಮೆ ಕಾಸ್ಟಿಗೆ ಅದನ್ನು ಮಾರ್ಬೋದು. ಸೊ ಅದೊಂದು ಸಿಂಪಲ್ ಅನಾಲಿಸಿಸ್. ಸೊ ಯಾವುದೇ ಬಿಸ್ನೆಸ್ಸು ತನ್ನನ್ನು ತಾನು ಸ್ಟ್ರಾಟಜಿಕಲಿ ಪೊಸಿಷನ್ ಮಾಡಬೇಕು ಅಂದರೆ ಸೊ ಈ ರೀತಿ ಕೆಲವೊಂದು ಕಾಂಪಿಟೆನ್ಸೀಸ್ನ ಬೆಳೆಸ್ಕೋಬೇಕು. ಅದು ಈ ರೀತಿ ಕೆಲವೊಂದು ಎಬಿಲಿಟೀಸ್ನ ಬೆಳೆಸ್ಕೋಬೇಕು. ಸೊ ಎಲ್ಲೆಲ್ಲಿ ಪೋಲ್ ಆಗ್ತಾ ಇದೆ ಕಾಸ್ಟು, ಸೊ ಅದನ್ನೆಲ್ಲ ಹಿಡಿದು ಅದನ್ನೆಲ್ಲ ಮ್ಯಾನೇಜ್ ಮಾಡೋದು. ಅಂದರೆ ಅಲ್ಟಿಮೇಟ್ ಕಾಸ್ಟ್ ಸೊಲ್ಯೂಷನ್ ಇದು, ಅಲ್ಟಿಮೇಟ್ ಕಾಸ್ಟ್ ಸೊಲ್ಯೂಷನ್. ಸೊ ಅದನ್ನ ಕೊಡೋದು ಕಾಸ್ಟ್ ಮ್ಯಾನೇಜ್ಮೆಂಟ್. ಈಗ ರಾ ಮೆಟೀರಿಯಲ್ಸು ಬೇಕಾದಷ್ಟು ಬರುತ್ತೆ ಯಾವುದೇ ಪ್ರೊಡಕ್ಷನ್ ಯೂನಿಟ್ಗೆ. ಸೊ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಕೆಲವೊಂದು ಎಫಿಷಿಯನ್ಸೀಸ್ ತೋರಿಸೋದು. ಲೈಕ್ ಸಪೋಸ್ ಅದಕ್ಕೆ ಬೇಕಾಗಿರೋಂಥ ಸ್ಟೋರೇಜ್ ಫೆಸಿಲಿಟೀಸು, ವೇರ್ಹೌಸ್ ಫೆಸಿಲಿಟೀಸು, ಸೊ ಇದನ್ನೆಲ್ಲ ಸರಿಯಾಗಿ ಕೊಡೋದು. ಸೊ ಇದರಿಂದೆಲ್ಲ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ. ಮತ್ತು ಅಂಥ ಬಿಸ್ನೆಸ್ಸು ಸ್ಟ್ರಾಟಜಿಕಲಿ ತನ್ನನ್ನು ತಾನು ಪ್ಲೇಸ್ ಮಾಡ್ಕೋಬೋದು ಆ ಇಂಡಸ್ಟ್ರಿನಲ್ಲಿ. ಯಾರು ಅನ್ಮ್ಯೂಟ್ ಮಾಡಿ ಮಾತಾಡಲಿಲ್ಲ. ಓಕೆ, ಸೊ ಅರ್ಥ ಆಯ್ತು ಅನ್ಕೋತೀನಿ. ಕೇಳಿಸ್ತಿಲ್ಲ ಅಂತಿದ್ದಾರೆ. ಮೈಕ್ ಓಪನ್ ಇದೆ. ಓಕೆ, ಸೊ ಇದುವರೆಗೂ ಹೇಳಿದ್ದು ಕಾಸ್ಟ್ ಅಂದ್ರೇನು, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಬರುತ್ತೆ. ಸೊ ಕಾಸ್ಟ್ ಕಂಟ್ರೋಲ್ ಮತ್ತೆ ಕಾಸ್ಟ್ ರಿಡಕ್ಷನ್ ಅನ್ನೋದು ಬರುತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಮತ್ತೆ ಸ್ಟ್ರಾಟಜಿಕ್ ಪೊಸಿಷನಿಂಗ್ ಆಫ್ ದ ಬಿಸ್ನೆಸ್. ಇನ್ನೊಂದೇನಂದ್ರೆ
ಈ ಕಾಸ್ಟ್ ಅಕೌಂಟಿಂಗ್ ಮತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಅಂತ. ಕಾಸ್ಟ್ ಅಕೌಂಟಿಂಗ್ ಇಸ್ ಎ ಬ್ರಾಂಚ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಮೇನ್ಲಿ 3 ಬ್ರಾಂಚಸ್ ಇದೆ: ಫೈನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತೆ ಕಾಸ್ಟ್ ಅಕೌಂಟಿಂಗ್. ಸೊ ಕಾಸ್ಟ್ ಅಕೌಂಟಿಂಗ್ ಕೂಡ ಒಂದು ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ. ಸೊ ಅದು ಕಾಸ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಮಾತ್ರ ರೆಕಾರ್ಡ್ ಮಾಡುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗು ಫಿನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಮಾತ್ರ ರೆಕಾರ್ಡ್ ಮಾಡುತ್ತೆ, ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸೊ ಕಾಸ್ಟ್ ಅಕೌಂಟಿಂಗ್ ಮಾಡೋದು ಕಾಸ್ಟ್ ರಿಲೇಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಅದನ್ನ ನಾವು ಕಾಸ್ಟ್ ಅಕೌಂಟಿಂಗ್ ಅಂತೀವಿ. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಹೇಳಿದಾಗೆ ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ರಿಡಕ್ಷನ್, ಸೊ ಇದನ್ನೆಲ್ಲ ನಾವು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಅಂದ್ರೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಕಾಸ್ಟ್ ಹ್ಯಾಂಡ್ಲಿಂಗಿಗೆ ಬಳಸೋದು. ಸೊ ಅದನ್ನ ನಾವು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಸೊ ಇದು ಮೇನ್ ಡಿಫ್ರೆನ್ಸ್. ಸೊ ಅದೇ ಡೆಫಿನೇಷನ್ ಕೊಟ್ಟಿದ್ದಾರೆ, CIMA. ರೆಗ್ಯುಲೇಷನ್ ಬೈ ಎಕ್ಸೆಸಿವ್ ಆಕ್ಷನ್. ಯಾಕೋ ಆಗ್ತಾ ಇದೆ. ಓಕೆ. ಸೊ ಯಾರಾದರೂ ಮೆಸೇಜ್ ಹಾಕಬೇಕು ಅಂದ್ರೆ ಚಾಟ್ ಬಾಕ್ಸ್ ಯೂಸ್ ಮಾಡಿ. ಸೊ ಅನ್ಮ್ಯೂಟ್ ಮಾಡೋದು ಬೇಡ. ಸೊ ಅದನ್ನೇ ಬೇರೆ ವರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಕಾಸ್ಟ್ ಕಂಟ್ರೋಲ್ ಡೆಫಿನಿಷನ್ ಮತ್ತೆ ಕಾಸ್ಟ್ ರಿಡಕ್ಷನ್. ಸೊ ಹೊಸ ಸ್ಟ್ಯಾಂಡರ್ಡ್ಸ್ನ ಎಸ್ಟಾಬ್ಲಿಷ್ ಮಾಡೋದು, ಹೊಸ ಇನ್ಸೆಂಟಿವ್ ಸ್ಕೀಮ್ಸ್ನ ತರೋದು, ಹೊಸ ಲೇಔಟ್ಸ್ ಮಾಡೋದು ಫ್ಯಾಕ್ಟ್ರಿನಲ್ಲಿ. ಸೊ ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಕಾಸ್ಟನ್ನು ರೆಡ್ಯೂಸ್ ಮಾಡೋದಕ್ಕೆ, ವಿತೌಟ್ ಕಾಂಪ್ರಮೈಸಿಂಗ್ ಪರ್ಪಸ್ ಆಫ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ದು ಕೋರ್ ಫೀಚರ್ಸ್ ಏನಿದೆ, ಕೋರ್ ಪರ್ಪಸ್ ಏನಿದೆ, ಅದನ್ನ ನಾವು ಕಾಂಪ್ರಮೈಸ್ ಮಾಡಬಾರ್ದು. ಅದರ ಸೂಟಬಿಲಿಟಿ ಹಾಗೇ ಇರಬೇಕು. ಸೊ ಅದನ್ನು ಹಾಗೆ ಉಳಿಸ್ಕೊಂಡು ನಾವು ಕಾಸ್ಟ್ ಮಾತ್ರ ರೆಡ್ಯೂಸ್ ಮಾಡಬೇಕು. ಸೊ ಈಗ ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್. ಸೊ ಇದಕ್ಕೆ ಕೆಲವೊಂದು ಮೇನ್ ಡಿಫ್ರೆನ್ಸಸ್ ಇದೆ ಇಲ್ಲಿ. ಸೊ ಕಾಸ್ಟ್ ಕಂಟ್ರೋಲ್ ಹೇಗಾಗುತ್ತೆ ಅಂದ್ರೆ ಕಂಪ್ಯಾರಿಸನ್ ಆಫ್ ಆಕ್ಚುಯಲ್ ಕಾಸ್ಟ್ ವಿತ್ ಸ್ಟ್ಯಾಂಡರ್ಡ್ ಕಾಸ್ಟ್. ಸೊ ಅಲ್ಲಿ ಏನಾದ್ರು ವೇರಿಯನ್ಸ್ ಇದ್ರೆ, ಡಿಫ್ರೆನ್ಸ್ ಇದ್ರೆ, ಸೊ ಅದಕ್ಕೆ ಬೇಕಾಗಿರುವಂತ ಕರೆಕ್ಟಿವ್ ಮೆಷರ್ಸ್ ಅನ್ನು ತಗೊಳ್ಳೋದು. ಅಂದ್ರೆ ಕಾಸ್ಟ್ ರಿಡಕ್ಷನ್ ಅನ್ನೋದು ಪರ್ಮನೆಂಟ್ ರಿಡಕ್ಷನ್. ದಿಸ್ ಇಸ್ ಪರ್ಮನೆಂಟ್ ರಿಡಕ್ಷನ್ ಆಫ್ ಯೂನಿಟ್ ಕಾಸ್ಟ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಸೊ ಕಾಸ್ಟ್ ಕಂಟ್ರೋಲ್ ಅನ್ನೋದು ಟೆಂಪ್ರರಿ, ಕಾಸ್ಟ್ ರಿಡಕ್ಷನ್ ಅನ್ನೋದು ಪರ್ಮನೆಂಟ್. ಮತ್ತೆ ಕಾಸ್ಟ್ ಕಂಟ್ರೋಲ್ ಅನ್ನೋದು ಪ್ರೆಸೆಂಟ್ ಮತ್ತೆ ಪಾಸ್ಟ್ ಬಿಹೇವಿಯರ್ ಆಫ್ ಕಾಸ್ಟ್. ಸೊ ಅದ್ರ ಮೇಲೆ ಫೋಕಸ್ ಆಗಿರುತ್ತೆ. ಅಂದ್ರೆ ಪ್ರೆಸೆಂಟ್ ಕಾಸ್ಟ್ ಮತ್ತೆ ಹಿಂದೆ ಆಗಿರುವಂತ ಕಾಸ್ಟ್, ಪಾಸ್ಟ್ ಕಾಸ್ಟ್, ಎರಡನ್ನು ಕವರ್ ಮಾಡುತ್ತೆ. ಆದರೆ ಕಾಸ್ಟ್ ರಿಡಕ್ಷನ್ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಕವರ್ ಮಾಡುತ್ತೆ, ಪಾಸ್ಟ್ ನ ಕವರ್ ಮಾಡೋದಿಲ್ಲ ಕಾಸ್ಟ್ ರಿಡಕ್ಷನ್. ಸೊ ಈ ತರ ಕೆಲವೊಂದು ಡಿಫ್ರೆನ್ಸಸ್ ಇದೆ. ಮತ್ತೆ ಕ್ವಾಲಿಟಿ ಗ್ಯಾರಂಟಿ ಆಗಲ್ಲ ಇಲ್ಲಿ ಕಾಸ್ಟ್ ಕಂಟ್ರೋಲ್ ಅಲ್ಲಿ. ಅಂದ್ರೆ ಕ್ವಾಲಿಟಿ ಕಡೆ ಹೆಚ್ಚು ಗಮನ ಹರಿಸೋದಿಲ್ಲ ಕಾಸ್ಟ್ ಕಂಟ್ರೋಲ್ ಅಲ್ಲಿ. ಬರೀ ಫೈನಾನ್ಷಿಯಲ್ ಕಾಸ್ಟ್ ಮೇಲೆ ಮಾತ್ರ, ಅಂದ್ರೆ ಮಾನಿಟರಿ ಕಾಸ್ಟ್ ಮೇಲೆ ಮಾತ್ರ ಅದು ಫೋಕಸ್ ಮಾಡುತ್ತೆ. ಸೊ ಇಟ್ ಡಸಂಟ್ ಗಿವ್ ಮಚ್ ಎಂಫಸಿಸ್ ಟು ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಆದ್ರೆ ಇಲ್ಲಿ ಆ ಪ್ರಾಡಕ್ಟ್ ನ ಯುಟಿಲಿಟಿ, ಕ್ವಾಲಿಟಿ, ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾರೆ ಕಾಸ್ಟ್ ರಿಡಕ್ಷನ್ ಅಲ್ಲಿ. ಕಾಸ್ಟ್ ರೆಡ್ಯೂಸ್ ಆಗಬೇಕು, ಆದರೆ ಕ್ವಾಲಿಟಿನಲ್ಲಿ ಜಾಸ್ತಿ ಡಿಫ್ರೆನ್ಸ್ ಕಂಡು ಬರಬಾರ್ದು. ಮತ್ತೆ ಕಾಸ್ಟ್ ಕಂಟ್ರೋಲ್ ಅಲ್ಲಿ ವೇರಿಯನ್ಸಸ್ ಅನಲೈಸ್ ಮಾಡ್ತಾರೆ. ಸೊ ವೇರಿಯನ್ಸಸ್ ಏನಾದರೂ ಇದ್ರೆ ಅದಕ್ಕೆ ಬೇಕಾಗಿರುವಂತ ಕರೆಕ್ಟಿವ್ ಸ್ಟೆಪ್ಸ್ ಅನ್ನ ತಗೋತಾರೆ.
ಆದರೆ ಕಾಸ್ಟ್ ರಿಡಕ್ಷನಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ಸ್ ಇರಲ್ಲ. ಇಟ್ ಇಸ್ ನಾಟ್ ಕನ್ಸರ್ನ್ಡ್ ವಿತ್ ಎನಿ ಸ್ಟ್ಯಾಂಡರ್ಡ್ಸ್. ಸೊ ಸ್ಟ್ಯಾಂಡರ್ಡ್ಸ್ ಅಂತ ಏನು ಸೆಟ್ ಮಾಡಿರೋದಿಲ್ಲ, ಆದರೆ ಕೆಲವೊಂದು ಪರ್ಮನೆಂಟ್ ಚೇಂಜಸ್ಸನ್ನು ಮಾಡಿ ಆ ಸ್ಟ್ಯಾಂಡರ್ಡ್ಸ್ನೇ ಚೇಂಜ್ ಮಾಡುವಂಥ ಕೆಲವೊಂದು ಮೆಜರ್ಸನ್ನು ತಗೋತಾರೆ. ಸೊ ಕಾಸ್ಟ್ ಕಂಟ್ರೋಲ್ ಅಂದರೆ ಕಂಪ್ಲೈನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್. ಕಾಸ್ಟ್ ರಿಡಕ್ಷನ್ನು ಎಲ್ಲ ಬಿಸ್ನೆಸ್ಗೂ ಅಪ್ಲೈ ಆಗುತ್ತೆ, ಎಲ್ಲ ಬಿಸ್ನೆಸ್ ಏರಿಯಾಸ್ಗೂ ಅಪ್ಲೈ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ಸು ಅದಾಗದೆ ಏನು ಇಟ್ ಡಸಂಟ್ ಸರ್ವ್ ದ ಪರ್ಪಸ್. ಅಂದರೆ ಸ್ಟ್ಯಾಂಡರ್ಡ್ಸ್ ಒಂದೇನೆ ಏನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಇರಬೇಕು, ಆ್ಯಕ್ಚುಯಲ್ ಕಾಸ್ಟನ್ನು ಸ್ಟ್ಯಾಂಡರ್ಡ್ ಜೊತೆಗೆ ಕಂಪೇರ್ ಮಾಡಬೇಕು, ಅಲ್ಲಿ ಏನಾದರೂ ವೇರಿಯನ್ಸ್ ಇದ್ದರೆ ಅದು ಕಾರಣ ಏನು ಅಂತ ಹುಡುಕಬೇಕು. ಸೊ ಅದಕ್ಕೆ ಬೇಕಾಗಿರುವಂಥ ಡಿಸಿಷನ್ಸನ್ನು, ಸ್ಟೆಪ್ಸನ್ನು ತಗೋಬೇಕು. ಸೊ ಇಷ್ಟೆಲ್ಲ ಆಗಬೇಕು. ಸೊ ಸ್ಟ್ಯಾಂಡರ್ಡ್ಸ್ ಒಂದೇನೆ ಏನು ಪರ್ಪಸನ್ನು ಸರ್ವ್ ಮಾಡೋದಿಲ್ಲ, ಇಷ್ಟೆಲ್ಲ ಪ್ರೋಸೆಸ್ ಆಗಬೇಕು. ರಿಡಕ್ಷನಲ್ಲಿ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಕ್ರಿಟಿಕಲ್ ಎಕ್ಸಾಮಿನೇಷನ್ ಆ್ಯಂಡ್ ಚಾಲೆಂಜಿಂಗ್ ಆಫ್ ಸ್ಟ್ಯಾಂಡರ್ಡ್ಸ್. ಸೊ ಕಂಟಿನ್ಯೂಸ್ ಆಗಿ ಹುಡುಕ್ತಾ ಇರೋದು, ಎಕ್ಸಾಮೈನ್ ಮಾಡ್ತಾ ಇರೋದು, ಆ ಸ್ಟ್ಯಾಂಡರ್ಡ್ಸನ್ನೇ ಚಾಲೆಂಜ್ ಮಾಡೋದು, ಆ ಸ್ಟ್ಯಾಂಡರ್ಡ್ಸನ್ನೇ ಚೇಂಜ್ ಮಾಡೋದು. ಸೊ ಅದಕ್ಕೋಸ್ಕರ ಇದನ್ನ ಪ್ರಿವೆಂಟಿವ್ ಮೆಷರ್ ಅಂತ ಕರೀತಾರೆ ಕಾಸ್ಟ್ ಕಂಟ್ರೋಲ್ ಅನ್ನ, ಇದನ್ನ ಕರೆಕ್ಟಿವ್ ಮೆಷರ್ ಅಂತ ಕರೀತಾರೆ. ಕಾಸ್ಟ್ ಕಂಟ್ರೋಲ್ ಅಲ್ಲಿ ಅಷ್ಟು ಡೈನಾಮಿಸಮ್ ಇಲ್ಲ, ಅಂದ್ರೆ ಅಷ್ಟು ಚೇಂಜಸ್ ಅನ್ನ ಅದು ಆಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ಕಾಸ್ಟ್ ರಿಡಕ್ಷನ್ ಅನ್ನೋದು ಇಟ್ಸ್ ಫುಲ್ಲಿ ಡೈನಾಮಿಕ್. ಸೊ ದಿಸ್ ಆರ್ ದ ಮೇನ್ ಡಿಫ್ರೆನ್ಸಸ್. ಸೊ ಕಾಸ್ಟ್ ರಿಡಕ್ಷನ್ ಅಲ್ಲಿ ಪ್ರತಿಯೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಏನು ಚೇಂಜಸ್ ಮಾಡಬೇಕು ಅಂತ. ಸೊ ಅದ್ರ ಪ್ರಕಾರ ಆ ಕಾಸ್ಟ್ ಸಿಸ್ಟಮ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಕಾಸ್ಟ್ ಕಂಟ್ರೋಲಲ್ಲಿ ಹಾಗಲ್ಲ, ಜಸ್ಟ್ ಕಂಪೇರ್ ಮಾಡು, ವೇರಿಯನ್ಸಸ್ನ ಅನಲೈಸ್ ಮಾಡು. ಸೊ ಈ ಥರ ಬರೀ ಸ್ಟೇಟಿಕ್ ಆಗೇ ಇರುತ್ತೆ. ಅರ್ಥ ಆಗಿದೆ ಅನ್ಕೊಡ್ತೀನಿ. ಸೊ ಕಾಸ್ಟ್ ಕಂಟ್ರೋಲಲ್ಲಿ ಬರುವಂಥ ಮೆಥಡ್ಸು ಮುಖ್ಯವಾಗಿ ಬಡ್ಜೆಟರಿ ಕಂಟ್ರೋಲ್ ಮತ್ತೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸೊ ಬಡ್ಜೆಟರಿ ಕಂಟ್ರೋಲ್ ಅಂದರೆ ಒಂದು ಬಡ್ಜೆಟನ್ನು ಪ್ರಿಪೇರ್ ಮಾಡೋದು. ಸೊ ನಿಮಗೆ ಗೊತ್ತಿದೆ, ಸೊ ಇನ್ಕಮ್ಸ್ ಇಷ್ಟು ಬರುತ್ತೆ, ಎಕ್ಸ್ಪೆನ್ಸಸ್ ಇಷ್ಟ ಆಗುತ್ತೆ. ಸೊ ಬಡ್ಜೆಟ್ ಥರಾನೇ ಏನಾದರೂ ಆ್ಯಕ್ಚುಯಲ್ ಫಿಗರ್ಸ್ ಇದ್ರೆ ಸೊ ಇಟ್ ಈಸ್ ಪಾರ್ ವಿತ್ ದ ಬಡ್ಜೆಟ್. ಆದರೆ ಏನಾದ್ರು ಡಿಫ್ರೆನ್ಸಸ್ ಬಂದರೆ ಅಲ್ಲಿ ಡಿಫಿಸಿಟ್ ಅಥವಾ ಸರ್ಪ್ಲಸ್ ಆಗುತ್ತೆ. ಸೊ ಬಡ್ಜೆಟಲ್ಲಿ ಇರೋಂಥ ಇನ್ಕಮ್ಸು ಅದಕ್ಕಿಂತ ಕಡಿಮೆ ಬಂದರೆ ಇಟ್ ಈಸ್ ಡಿಫಿಸಿಟ್. ಬಡ್ಜೆಟಲ್ಲಿ ಇರೋಂಥ ಇನ್ಕಮ್ಗಿಂತ ಜಾಸ್ತಿ ಬಂದರೆ ಅದು ಸರ್ಪ್ಲಸ್. ಸೊ ಈ ರೀತಿ ಕೆಲವೊಂದು ಆಗುತ್ತೆ ಡಿಫ್ರೆನ್ಸಸ್. ಇನ್ನು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಫಿಕ್ಸ್ ಮಾಡೋದು. ಸೊ ಆ್ಯಕ್ಚುಯಲ್ ಆಗಿ ಏನಾಗುತ್ತೆ ಕಾಸ್ಟು ಅದನ್ನ ಕಂಪೇರ್ ಮಾಡೋದು. ಅಲ್ಲಿ ವೇರಿಯನ್ಸಸ್ ಏನಾದರೂ ಇದ್ದರೆ ಅದಕ್ಕೆ ಬೇಕಾದಂಥ ಡಿಸಿಷನ್ಸನ್ನು ತಗೊಳ್ಳೋದು, ಸ್ಟೆಪ್ಸನ್ನು ತಗೊಳ್ಳೋದು. ಸೊ ದಟ್ ಆ್ಯಕ್ಚುಯಲ್ ಕಾಸ್ಟ್ ಮ್ಯಾಚಸ್ ವಿತ್ ದ ಸ್ಟ್ಯಾಂಡರ್ಡ್ ಕಾಸ್ಟ್. ಸೊ ಈ ಥರ ಕೆಲವೊಂದು ಇದೆ. ಸೊ ಮೆಥಡ್ಸ್ ಆಫ್ ಕಾಸ್ಟ್ ರಿಡಕ್ಷನ್ ಅಂತ ಬಂದರೆ ಈ ಮಾರ್ಜಿನಲ್ ಕಾಸ್ಟಿಂಗನ್ನು ಬಳಸ್ಬೋದು, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಬರುತ್ತೆ, ಟಾರ್ಗೆಟ್ ಕಾಸ್ಟಿಂಗ್ ಅಂತ ಬರುತ್ತೆ. TQM ಅಂತ ಒಂದು ಕಾನ್ಸೆಪ್ಟ್ ಇದೆ, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಅಂದರೆ ಆ ಬಿಸ್ನೆಸ್ಸು ಏನೇನು ಆಕ್ಟಿವಿಟೀಸ್ ಮಾಡುತ್ತೆ, ಏನೇನು ಆಪರೇಷನ್ಸ್ ಮಾಡುತ್ತೆ, ಆ ಎಲ್ಲದರಲ್ಲೂ ನಾವು ಕ್ವಾಲಿಟಿನ ಮೇಂಟೈನ್ ಮಾಡೋದು. ಥಿಯರಿ ಆಫ್ ಕಾನ್ಸ್ಟೆಂಟ್ಸ್ ಅಂತ ಒಂದು ಬರುತ್ತೆ, ಜಸ್ಟ್ ಇನ್ ಟೈಮ್ ಪ್ರೊಡಕ್ಷನ್ ಮೆಥಡ್ಸನ್ನೇ ಚೇಂಜ್ ಮಾಡೋದು. ಸೊ ಯಾವಾಗ ಡಿಮ್ಯಾಂಡ್ ಇದೆ, ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟನ್ನು ಮಾತ್ರ ಪ್ರೊಡ್ಯೂಸ್ ಮಾಡೋದು, ಜಸ್ಟ್ ಇನ್ ಟೈಮ್. ಸೊ ಡಿಮ್ಯಾಂಡ್ ಬಂದಾಗ ಪ್ರೊಡಕ್ಷನ್ ಮಾಡೋದು.
ಮಾಮೂಲಿಯಾಗಿ ಹೇಗಾಗುತ್ತೆ ಅಂದರೆ ಒಂದಷ್ಟು ಪ್ರೊಡ್ಯೂಸ್ ಮಾಡ್ತಾರೆ, ಸ್ಟಾಕ್ ಇರೋವರೆಗೂ ಅದನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗೋದಿಲ್ಲ ಇದು. ಯಾವಾಗ ಡಿಮ್ಯಾಂಡ್ ಬರುತ್ತೆ ಆಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು. ಸೊ ಅದು ಜಸ್ಟ್ ಇನ್ ಟೈಮ್. ಮೆಟೀರಿಯಲ್ ಇಕ್ವಿಸಿಷನ್ ಪ್ಲಾನಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಸೊ ಇದೆಲ್ಲ ಕಾಸ್ಟ್ ರಿಡಕ್ಷನಲ್ಲಿ ಬರೋದು, ವ್ಯಾಲ್ಯೂ ಚೈನ್ ಅನಾಲಿಸಿಸ್ಸು. ಸೊ ಇಷ್ಟೊಂದು ಇಲ್ಲ ಸಿಲೆಬಸ್ಸಲ್ಲಿ. ಸೊ ಕೆಲವು ಮಾತ್ರ ಇದೆ. ಮಾರ್ಜಿನಲ್ ಕಾಸ್ಟಿಂಗ್ ಇದೆ, ABC ಇದೆ, ಸೊ ಇವೆಲ್ಲ ಇದೆ. ಸೊ ಓಕೆ, ಒಂದು ಪ್ರಾಬ್ಲಮ್ ಇದೆ ಇಲ್ಲಿ, ಸಣ್ಣ ಪ್ರಾಬ್ಲಮ್ಮು. ಪ್ರಾಬ್ಲಮ್ಸ್ ಆನ್ ಕ್ಲಾಸಿಫಿಕೇಶನ್ ಇಂಟು ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಸೊ ಇಲ್ಲಿ ಒಂದಷ್ಟು ಐಟಮ್ಸ್ ಕೊಟ್ಟಿದ್ದಾರೆ. ಇದನ್ನ ನಾವು ಕಾಸ್ಟ್ ಕಂಟ್ರೋಲು ಮತ್ತು ಕಾಸ್ಟ್ ರಿಡಕ್ಷನ್ ಎರಡರಲ್ಲಿ ಯಾವುದು ಅಂತ ಕ್ಲಾಸಿಫೈ ಮಾಡಬೇಕು. ಈಗ ಕಾಸ್ಟ್ ಎಕ್ಸೀಡಿಂಗ್ ಬಡ್ಜೆಟ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಆರ್ ಇನ್ವೆಸ್ಟಿಗೇಟೆಡ್. ಸೊ ಇದು ಎಲ್ಲಿ ಬರುತ್ತೆ? ಕಾಸ್ಟ್ ಕಂಟ್ರೋಲಿಗೆ ಬರುತ್ತೆ. ಸೊ ಇಲ್ಲಿ ಆನ್ಸರ್ಸು ಇದೆ. ಸೊ ಫಸ್ಟ್ ನಾನು ಆನ್ಸರ್ಸ್ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಕಾಸ್ಟ್ ಎಕ್ಸೀಡಿಂಗ್ ಬಡ್ಜೆಟ್ಸ್ ಆರ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಒಂದು ಲೈನ್ ಮಿಸ್ ಆಗಿದೆ. ಆರ್ ಇನ್ವೆಸ್ಟಿಗೇಟೆಡ್ ಅಂದರೆ ಈ ಬಡ್ಜೆಟ್ರಿ ಕಂಟ್ರೋಲು, ಸ್ಟ್ಯಾಂಡರ್ಡ್ ಕಾಸ್ಟು ಇದೆಲ್ಲ ಬರೋದು ಕಾಸ್ಟ್ ಕಂಟ್ರೋಲಲ್ಲಿ. ಸೊ ಅದು ಕರೆಕ್ಟ್ ಇದೆ. ಪ್ರಿವೆಂಟಿವ್ ಫಂಕ್ಷನ್ ಅಂತ ಹೇಳೋದು ನಾವು ಕಾಸ್ಟ್ ಕಂಟ್ರೋಲ್ನ. ಸೊ ಡಿಫ್ರೆನ್ಸಸ್ ಅಲ್ಲಿ ಬಂತು. ಸೊ ಇಟ್ ಈಸ್ ಪ್ರಿವೆಂಟಿವ್ ಮೆಷರ್. ಕರೆಕ್ಟಿವ್ ಮೆಷರ್ ಅಂದರೆ ಕಾಸ್ಟ್ ರಿಡಕ್ಷನ್. ಮೆಷರ್ಸ್ ಟು ಸ್ಟ್ಯಾಂಡರ್ಡೈಸ್ ಫಾರ್ ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ. ಸೊ ಇದು ಬರೋದು ರಿಡಕ್ಷನ್ ಅಲ್ಲಿ. ಸೊ ಲಾಂಗ್ ಟರ್ಮ್ ಏನಾದರೂ ಯೋಚನೆ ಮಾಡಿದ್ರೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು, ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು, ಸ್ಟ್ಯಾಂಡರ್ಡ್ಸನ್ನು ಚೇಂಜ್ ಮಾಡಬೇಕು. ಸೊ ಇದನ್ನೆಲ್ಲ ಮಾಡಿದ್ರೆ ಅದು ರಿಡಕ್ಷನ್ ಆಗಿರುತ್ತೆ ಲಾಂಗ್ ಟರ್ಮ್. ಪ್ರಾಪರ್ ಸ್ಟೋರೇಜ್ ಫೆಸಿಲಿಟೀಸ್ ಮೆಟೀರಿಯಲ್ಸ್ ಕೊಡೋದು ಕಾಸ್ಟ್ ಕಂಟ್ರೋಲ್. ಇದು ಟೆಂಪ್ರರಿ. ಸೊ ಸ್ಟೋರೇಜ್ ಫೆಸಿಲಿಟೀಸ್ ಇದೆಲ್ಲ ನೋಡ್ಕೊಳ್ಳೋದು, ಟೆಂಪ್ರರಿ ಫೆಸಿಲಿಟೀಸ್ನ ಇದನ್ನೆಲ್ಲ ಕಾಸ್ಟ್ ಕಂಟ್ರೋಲಲ್ಲಿ ಬರುತ್ತೆ. ಸೊ ಕಂಟಿನ್ಯೂಸ್ ಕಂಪ್ಯಾರಿಸನ್ ಆಫ್ ಆಕ್ಚುಯಲ್ಸ್ ವಿತ್ ಸ್ಟ್ಯಾಂಡರ್ಡ್, ಇದು ಕಾಸ್ಟ್ ಕಂಟ್ರೋಲ್. ಚಾಲೆಂಜಸ್ ದ ಸ್ಟ್ಯಾಂಡರ್ಡ್ ಸೆಟ್. ಸೊ ಇದು ಕಾಸ್ಟ್ ರಿಡಕ್ಷನ್ ಅಲ್ಲಿ ಬರುತ್ತೆ, ಯಾಕಂದರೆ ಇರೋ ಸ್ಟ್ಯಾಂಡರ್ಡ್ಸನ್ನೇ ಚೇಂಜ್ ಮಾಡೋದು. ವ್ಯಾಲ್ಯೂ ಅನಾಲಿಸಿಸ್ ಬರೋದು ಕಾಸ್ಟ್ ರಿಡಕ್ಷನಲ್ಲಿ. ಅಂದರೆ ಕಂಪ್ನಿ ಏನು ವ್ಯಾಲ್ಯೂ ಕೊಡ್ತಾ ಇದೆ ಕಸ್ಟಮರ್ಸ್ಗೆ ಮತ್ತು ಸೊಸೈಟಿಗೆ, ಸೊ ಅನಲೈಸ್ ಮಾಡೋದು ಕಾಸ್ಟ್ ರಿಡಕ್ಷನಲ್ಲಿ. ಅಂದರೆ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಸ್ ಎಲ್ಲ ಓವರ್ ಆಲ್ ಗ್ರಾಸ್ಪ್ ಮಾಡೋದೆಲ್ಲ ಕಾಸ್ಟ್ ರಿಡಕ್ಷನಲ್ಲಿ. ಕಾಸ್ಟ್ ಕಂಟ್ರೋಲ್ ಏನಿದ್ರು ಟೆಂಪ್ರರಿ, ಶಾರ್ಟ್ ಟರ್ಮ್, ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸನ್ನು ಅನಲೈಸ್ ಮಾಡೋದೆಲ್ಲ ಕಾಸ್ಟ್ ಕಂಟ್ರೋಲ್. ಓಕೆ, ಸೊ ಇದನ್ನ ಸ್ನ್ಯಾಪ್ ತಗೊಳ್ಳಿ, ಸೊ ಯೂಸ್ ಆಗುತ್ತೆ. ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕೋಪ್ ಆರ್ ಏರಿಯಾಸ್ ಆಫ್ ಕಾಸ್ಟ್ ಕಂಟ್ರೋಲ್ ಆರ್ ರಿಡಕ್ಷನ್. ಸೊ ಇಲ್ಲಿ ಏನೇನು ಬರುತ್ತೆ ಅಂತ. ಸೊ ಪ್ರಾಡಕ್ಟ್ ಡಿಸೈನ್, ಈ ಕೆಲವೊಂದು ಪ್ರಾಡಕ್ಟ್ ಲೇಔಟು, ಎರ್ಗೊನಾಮಿಕ್ಸ್, ಸೊ ಇದೆಲ್ಲ ಬರುತ್ತೆ. ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಸ್ಟ್ಯಾಂಡರ್ಡೈಸೇಷನ್ನು, ಸಿಂಪ್ಲಿಫಿಕೇಶನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ಸೊ ಇದೆಲ್ಲ ಬರುತ್ತೆ ಇಲ್ಲಿ ಪ್ರಾಡಕ್ಟ್ ಡಿಸೈನಲ್ಲಿ. ಸೊ ಇದೆಲ್ಲ ಮೆಜರ್ಸ್ ಆಫ್ ಕಾಸ್ಟ್ ಕಂಟ್ರೋಲ್ ಆರ್ ಕಾಸ್ಟ್ ರಿಡಕ್ಷನ್. ಮತ್ತು ಆರ್ಗನೈಸೇಷನಲ್ಲಿ ಬರುತ್ತೆ, ಅಂದರೆ ಲೈಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಹಾಗೆಯೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಕ್ಲಿಯರಾಗಿ ಡಿಫೈನ್ ಮಾಡೋದು, ಮತ್ತು ಎಫಿಷಿಯೆಂಟ್ ಸಿಸ್ಟಮ್ಸನ್ನು ಡೆವಲಪ್ ಮಾಡೋದು, ಎಫಿಷಿಯೆಂಟ್ ಕಮ್ಯುನಿಕೇಷನ್ಸು, ಇನ್ಸ್ಟೆಂಟ್ ಆ್ಯಕ್ಷನ್ಸನ್ನು ತಗೊಳ್ಳೋದು. ಸೊ ಇದೆಲ್ಲ ಆರ್ಗನೈಸೇಷನಲ್ಲಿ ಬರುತ್ತೆ. ಹಾಗೆ ಫ್ಯಾಕ್ಟ್ರಿ ಲೇಔಟ್ ಆ್ಯಂಡ್ ಎಕ್ವಿಪ್ಮೆಂಟ್. ಸೊ ಡೂಪ್ಲಿಕೇಶನ್ನ ಕಡಿಮೆ ಮಾಡೋದು, ರಿಸೋರ್ಸಸ್ನ ಆದಷ್ಟು ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡೋದು, ಅಂದರೆ ಆದಷ್ಟು ಕಡಿಮೆ ರಿಸೋರ್ಸಸ್ ಇಟ್ಕೊಂಡು ಜಾಸ್ತಿ ಪ್ರೊಡಕ್ಷನ್ ಮಾಡೋದು. ಹಾಗೆ ಮತ್ತು ಟೈಮ್ಲಿ ಮೇಂಟೆನೆನ್ಸ್ ಆಫ್ ಎಕ್ವಿಪ್ಮೆಂಟ್. ಸೊ ಎಕ್ವಿಪ್ಮೆಂಟ್ನ ಓವರ್ ಹಾಲ್ ಮಾಡೋದಿರುತ್ತೆ, ರಿಪೇರ್, ಸರ್ವೀಸಿಂಗ್. ಸೊ ಇದನ್ನೆಲ್ಲ ಎಫಿಷಿಯೆಂಟಾಗಿ ಮಾಡೋದು, ಆದಷ್ಟು ಕಡಿಮೆ ಡ್ಯಾಮೇಜಸ್ ಆಗೋ ಥರ ನೋಡ್ಕೊಳ್ಳೋದು, ರಿಪೇರ್ಸ್ ಕಡಿಮೆ ಮಾಡೋ ಥರ ನೋಡ್ಕೊಳ್ಳೋದು,
ಮತ್ತು ಐಡಲ್ ಟೈಮ್ ಕಡಿಮೆ ಮಾಡೋದು. ಸೊ ಇದೆಲ್ಲ ಬರುತ್ತೆ. ಪ್ರೊಡಕ್ಷನ್ ಪ್ಲಾನ್ ಅಥವಾ ಮೆಥಡ್. ಸೊ ಪ್ರೊಡಕ್ಷನ್ ಪ್ಲಾನ್ ಅಂತ ಮಾಡ್ತಾರೆ. ಸೊ ಇಷ್ಟನ್ನ ಪ್ರೊಡ್ಯೂಸ್ ಮಾಡಬೇಕು ಇಂಥ ಟೈಮಲ್ಲಿ, ಮತ್ತು ಅದಕ್ಕೆ ಬೇಕಾಗಿರೋಂಥ ಫೆಸಿಲಿಟೀಸ್ ಏನು, ಎಷ್ಟು ಕಾಸ್ಟ್ ಆಗುತ್ತೆ, ಸೊ ಇದೆಲ್ಲ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರನೇ ನಡೆಯೋ ಥರ ನೋಡ್ಕೊಳ್ಳೋದು. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸೊ ಇದು ನಡಿಬೇಕು. ಸೊ ಆದಷ್ಟು ಟೈಮು ಮತ್ತು ಎಫರ್ಟ್ಸು ಕಡಿಮೆ ಆಗೋ ಥರ ನೋಡ್ಕೊಳ್ಳೋದು. ಮ್ಯಾನ್ ಪವರ್ ಪ್ಲ್ಯಾನಿಂಗ್ ಮಾಡಬೇಕು. ಸೊ ಇದೆಲ್ಲ ಬರುತ್ತೆ. ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಪ್ರೊಡಕ್ಷನ್ ಆದಮೇಲೆ ಅದನ್ನು ತಲುಪಿಸ್ಬೇಕಲ್ಲ ಕಸ್ಟಮರ್ಸ್ಗೆ. ಸೊ ಅದಕ್ಕೋಸ್ಕರ ಕೆಲವೊಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸನ್ನು ಡಿಸೈನ್ ಮಾಡೋದಿರುತ್ತೆ. ಸೊ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಬೇಕಾಗಿರೋಂಥ ಪ್ರಮೋಷನ್ ಎಫರ್ಟ್ಸ್ ಎಲ್ಲ ಇಲ್ಲಿ ಬರುತ್ತೆ. ಅಂದರೆ ಡಿಸ್ಕೌಂಟ್ಸ್ ಕೊಡೋದು, ಡಿಸ್ಟ್ರಿಬ್ಯೂಷನ್, ಮಾರ್ಕಪ್ಸ್, ಇನ್ಸೆಂಟಿವ್ಸ್ ಕೊಡೋದು, ಸೊ ಇದೆಲ್ಲ ಬರುತ್ತೆ. ಮತ್ತು ಫಿನಾನ್ಸ್ ಕಾಸ್ಟ್. ಸೊ ಇಲ್ಲಿಂದ ಫೈನಾನ್ಸನ್ನು ತರಬೇಕು, ಅದರ ರೀಪೇಮೆಂಟು, ಸೊ ಇದೆಲ್ಲ ಬರುತ್ತೆ. ಮತ್ತು ಸೋಷಿಯಲ್ ಕಾಸ್ಟ್. ಸೊ ಪ್ರತಿಯೊಂದು ಬಿಸ್ನೆಸ್ಗೂ ಸೋಷಿಯಲ್ ಕಾಸ್ಟ್ ಅಂತ ಇರುತ್ತೆ. ಅಂದರೆ ಅದು ಸೊಸೈಟಿನಲ್ಲೇ ಬಿಸ್ನೆಸ್ಸನ್ನು ಮಾಡುತ್ತೆ, ಸೊಸೈಟಿನೇ ಕಾರಣ ಅದಕ್ಕೆ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂದರೆ. ಸೊ ಅದರಿಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸೊಸೈಟಿಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಬಿಸ್ನೆಸ್ಸು. ಜಸ್ಟು ಬಿಸ್ನೆಸ್ ಮಾಡಿದ್ರೆ ಸಾಲದು, ಸೊ ಸೊಸೈಟಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು. ಯಾಕಂದರೆ ಸೊಸೈಟಿನೇ ಎಲ್ಲದೂ ಕೊಟ್ಟಿರೋದು, ಅದಕ್ಕೆ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು ಸೊಸೈಟಿನೇ. ಸೊ ಅದರಿಂದ CSR ತುಂಬ ಇಂಪಾರ್ಟೆಂಟ್. ಸೊ ಅದನ್ನ ಸೋಷಿಯಲ್ ಕಾಸ್ಟ್ ಅಂತಲೂ ಹೇಳ್ತೀವಿ. ಆ್ಯಕ್ಚುಲಿ ಈಗ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಮ್ಯಾಂಡೇಟ್ರಿ ಆಗಿದೆ. ಕಂಪ್ನೀಸ್ ಆ್ಯಕ್ಟ್ 2013 ಪ್ರಕಾರ CSR 2% ಸ್ಪೆಂಡ್ ಮಾಡಲೇಬೇಕು ಅಂತ ಇದೆ ಕೆಲವು ಕಂಪ್ನೀಸು. ಇಷ್ಟು ಪ್ರಾಫಿಟ್ ಬಂದರೆ ಇಷ್ಟು ಸ್ಪೆಂಡ್ ಮಾಡಬೇಕು ಅಂತ ಇದೆ. ಇದೆಲ್ಲ ಬರುತ್ತೆ. ಸೊ ಇದೆಲ್ಲ ಬರೋದು ದೀಸ್ ಆರ್ ದ ಸ್ಕೋಪ್ ಅಥವಾ ಏರಿಯಾಸ್ ಆಫ್ ಕಾಸ್ಟ್ ಕಂಟ್ರೋಲ್ ಆರ್ ಕಾಸ್ಟ್ ರಿಡಕ್ಷನ್. ಸೊ ಇದೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಇವತ್ತಿಗೆ ಇಷ್ಟು ಸಾಕು. ಇನ್ನೊಂದು ಕಾನ್ಸೆಪ್ಟು ಬ್ರೀಫಾಗಿ ಹೇಳ್ತೀನಿ, ಟಾರ್ಗೆಟ್ ಕಾಸ್ಟಿಂಗ್ ಅಂತ. ಈಗ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತ ಕೇಳಿರ್ತೀರ, ಅಥವಾ ಕಾಸ್ಟ್ ಪ್ಲಸ್ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಷ್ಟು ಟೋಟಲ್ ಕಾಸ್ಟ್ ಆಗಿದೆ, ಸೊ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಸೊ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆದರೆ ಟಾರ್ಗೆಟ್ ಕಾಸ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಫಸ್ಟು ಸೆಲ್ಲಿಂಗ್ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಫಸ್ಟು ಸೆಲ್ಲಿಂಗ್ ಪ್ರೈಸನ್ನು ಫಿಕ್ಸ್ ಮಾಡಿ ಆಮೇಲೆ ಆದಷ್ಟು ಕಡಿಮೆ ಕಾಸ್ಟ್ ಬರೋ ಥರ ನೋಡ್ಕೋತಾರೆ. ಅಂದರೆ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಆದಷ್ಟು ಕಡಿಮೆ ಇರೋ ಥರ ನೋಡ್ಕೋತಾರೆ. ಆ ಕಾಸ್ಟ್ಗೂ ಮತ್ತು ಸೆಲ್ಲಿಂಗ್ ಪ್ರೈಸ್ಗೂ ಇರುವಂಥ ಏನೇ ಡಿಫ್ರೆನ್ಸ್ ಇರಲಿ, ದಟ್ ಈಸ್ ದೇರ್ ಪ್ರಾಫಿಟ್. ಸೊ ಇದೊಂಥರ ರಿವರ್ಸ್ ಮೆಥಡ್. ಸೊ ಇರೋ ಸ್ಟ್ಯಾಂಡರ್ಡ್ ಕಾಸ್ಟು ಅದು ಇದು ಅಂತ ಏನೂ ಫಿಕ್ಸ್ ಮಾಡೋದಿಲ್ಲ ಟಾರ್ಗೆಟ್ ಕಾಸ್ಟಿಂಗಲ್ಲಿ. ಸೊ ಫಸ್ಟು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ಆಮೇಲೆ ಕಾಸ್ಟು ಆದಷ್ಟು ಕಡಿಮೆ ಇರೋ ಥರ ನೋಡ್ಕೋತಾರೆ. ಸೊ ಅದೇನು ಡಿಫ್ರೆನ್ಸ್ ಬರುತ್ತೆ, ದಟ್ ಈಸ್ ದೇರ್ ಪ್ರಾಫಿಟ್. ಸೊ ಅದು ಟಾರ್ಗೆಟ್ ಕಾಸ್ಟಿಂಗ್. ಸೊ ಮೊದಲನೇದು ಏನು ಹೇಳಿದೆ, ಅದು ಕಾಸ್ಟ್ ಪ್ಲಸ್ ಮೆಥಡ್ ಅಂತ. ಸೊ ಫಸ್ಟ್ ಕಾಸ್ಟ್ ಏನೋ ಆಗುತ್ತೆ, ಅದಕ್ಕೆ ಒಂದಷ್ಟು ಪ್ರಾಫಿಟ್ ಆ್ಯಡ್ ಮಾಡೋದು, ಸೆಲ್ಲಿಂಗ್ ಪ್ರೈಸ್ ಅಂದ್ಬಿಡೋದು. ಸೊ ಅದು ಕಾಸ್ಟ್ ಪ್ಲಸ್ ಮೆಥಡ್, ಕಾಸ್ಟ್ ಪ್ಲಸ್ ಮಾರ್ಜಿನ್ ಮೆಥಡ್. ಸೊ ಅದು ಕೆಲವೊಂದು ಸರಿ ಡಿಫ್ರೆನ್ಸಸ್ ಕೇಳ್ತಾರೆ, ಕಾಸ್ಟ್ ಪ್ಲಸ್ ಮತ್ತು ಟಾರ್ಗೆಟ್ ಕಾಸ್ಟಿಂಗು ಏನು ಡಿಫ್ರೆನ್ಸ್ ಇದೆ ಅಂತ. ಸೊ ಅದೊಂದು ಸ್ನ್ಯಾಪ್ ತಗೊಳ್ಳಿ. ನೋಡ್ರಾ,
ಓಕೆ. ಸೊ ಯಾವುದೇ ಎರಡು ಕಾನ್ಸೆಪ್ಟ್ಸ್ ಬಗ್ಗೆ ಡಿಫ್ರೆನ್ಸಸ್ ಏನಾದರೂ ಕೇಳಿದ್ರೆ, ಸೊ ಒಂದು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಅದರ ಮೀನಿಂಗಲ್ಲಿ ಡಿಫ್ರೆನ್ಸ್ ಇರುತ್ತೆ, ಫೀಚರ್ಸಲ್ಲಿ ಡಿಫ್ರೆನ್ಸ್ ಇರುತ್ತೆ, ಪರ್ಪಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಮತ್ತು ಹಾಗೆ ಹುಡುಕ್ತಾ ಹೋಗ್ಬೋದು. ಮತ್ತು ಅದರದ್ದು ಏನು ಯೂಸು, ಅಡ್ವಾಂಟೇಜಸ್ ಏನು, ಸೊ ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಸೊ ಡಿಫ್ರೆನ್ಸಸ್ ಬರೆಯೋದೇನು ಕಷ್ಟ ಆಗಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದೆಲ್ಲ ಕವರ್ ಮಾಡ್ತೀನಿ, ಫೀಚರ್ಸ್ ಆಫ್ ಟಾರ್ಗೆಟ್ ಕಾಸ್ಟಿಂಗ್. ಸೊ ಇದೆಲ್ಲ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ ಆಮೇಲೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡೋಣ ವ್ಯಾಲ್ಯೂ ಚೈನ್ ಅನಾಲಿಸಿಸ್. ಸೊ ಎಲ್ಲ ಥಿಯರಿ. ಸೊ ಇದೆಲ್ಲ ಬರೋದು ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ರಿಡಕ್ಷನ್ ಎರಡರಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡೋಣ ಇದನ್ನೆಲ್ಲ. ಸೊ ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು. ಈಗ ಅನ್ಮ್ಯೂಟ್ ಮಾಡ್ತೀನಿ. ಏನಾದ್ರು ಕ್ವೆಶನ್ ಕೇಳೋದಿದ್ರೆ ಕೇಳಿ. ಸೊ ಏನಾದ್ರು ಕ್ವೆಶನ್ ಕೇಳೋದಿದ್ರೆ ಕೇಳಿ. ಸ್ಕ್ರೀನ್ ಶೇರ್ ಆಗಿದೆಯಲ್ಲ. ಓಕೆ, ಯಾರಾದರೂ ಕ್ವೆಶನ್ ಕೇಳೋದಿದ್ರೆ ಕೇಳಿ, ಅಥವಾ ಚಾಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಸೊ ಇದು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಇದು ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಆ ಲಿಂಕ್ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೆ, ಇದು ಕಾಸ್ಟ್ ಮ್ಯಾನೇಜ್ಮೆಂಟು. ಹಾಂ ಹೌದು, ಈಗ ಸೆಕ್ಷನ್ ವೈಸ್ ತಗೋತಾ ಇದ್ದೀವಿ. ಇದು ನಿಮ್ಮ ಸೆಕ್ಷನಿಗೆ ಮಾತ್ರ ಇದು. ಹಾಂ, ಇಂಟ್ರೊಡಕ್ಷನ್ ಟು ಕಾಸ್ಟ್ ಮ್ಯಾನೇಜ್ಮೆಂಟ್. ಸೊ ಇನ್ಮೇಲೆ ಇದು ಕ್ಲಾಸಸ್ ಏನಾದರೂ ಇದ್ರೆ ಅದು 11 ಅಥವಾ 12ಗೆ ಇರುತ್ತೆ. 11 to 12 ಅಥವಾ 12 to 11 ಇರುತ್ತೆ. ಹಾಂ ಹೇಳಿ. ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ, ಅದರ ಲಿಂಕ್ನ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ಸರಿ, ಏನಾದರೂ ಕೇಳೋದಿದ್ರೆ ಕೇಳಿ. ಯಾರು ಟಿಫನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಯ್ತು ಅಂದ್ರೆ ಏನ್ ತಿಂದ್ರಿ ಅಂತಾನು ಕೇಳ್ಬಿಡ್ತಾರೆ. ಯಾಕೆ? ಸೊ ಏನಾದ್ರೂ ಸಬ್ಜೆಕ್ಟ್ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ಕೇಳಿ. ಯಾರು ಈಗ ಜಾಯ್ನ್ ಆಗ್ತಾ ಇದಾರೆ? ಸರಿ, ನಂಗೆ ಇನ್ನೊಂದು ಕ್ಲಾಸ್ ಇದೆ 12 ಗಂಟೆಗೆ. ಅದು ಸ್ವಲ್ಪ ಲಿಂಕ್ ಓಪನ್ ಮಾಡಿ ನಾವು ಪಾಠ ಮಾಡಬೇಕು. ಇಲ್ಲಿ ಯಾರು ಏನೇನೋ ಆಗ್ತಾ ಇದ್ದಾರೆ ಚಾಟ್ ಬಾಕ್ಸಲ್ಲಿ. ಸೊ ಅದರಿಂದ ಇದನ್ನ ಇಲ್ಲೇ ಎಂಡ್ ಮಾಡಿ ಮುಂದಿನ ಕ್ಲಾಸ್ಗೆ ಹೋಗೋಣ ಅಂತ. ಸರಿ, ಏನಾದರೂ ಡೌಟ್ಸ್ ಇದ್ರೆ ಇನ್ನೊಂದು 2 ನಿಮಿಷ ಚಾಟ್ ಬಾಕ್ಸಲ್ಲಿ ಹಾಕಿ. ಏನಿಲ್ಲ ಅನ್ಸುತ್ತೆ. ಸರಿ, ಈ ಮೀಟನ್ನ ಎಂಡ್ ಮಾಡೋಣ. ಸೊ ಕ್ಲಾಸ್ ಅಟೆಂಡ್ ಮಾಡ್ತಾ ಇರಿ. ವಾರಕ್ಕೆ 3 ಅಥವಾ 4 ಕ್ಲಾಸ್ ನಡೀತಾ ಇರುತ್ತೆ.
ಎಲ್ಲ ಕ್ಲಾಸು ಅಟೆಂಡ್ ಮಾಡಿ. ಸುಮ್ಮನೆ 1 GB ಡೇಟಾ ಇದೆ ಅಂದ್ಬಿಟ್ಟು ಯಾವುದೋ ಫಿಲಮ್ ನೋಡ್ಕೊಂಡು ಕೂತಿರಬೇಡಿ. ಕ್ಲಾಸಸ್ನ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.